ಪ್ರಭು ನಿಮ್ಮೊಡನೆ ಇರಲಿ. ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಗಲಿಲೆಯ ಪ್ರಾಂತ್ಯದ ಕಪೆರ್ನೌಮ್ ಎಂಬ ಊರಿಗೆ ಬಂದು ಸಬ್ಬತ್ತಿನ ಅಲ್ಲಿನ ಜನರಿಗೆ ಬೋಧಿಸುತ್ತಿದ್ದರು. ಅವರು ಅಧಿಕಾರವಾಣಿಯನ್ನು ಉಪದೇಶಿಸುತ್ತಿದ್ದುದನ್ನು ಕೇಳಿ ಜನರೆಲ್ಲರೂ ಬೆರಗಾದರು. ದುಷ್ಟರೆಂದು ಹೇಳಿದ್ದವನು ಆ ಪ್ರಾರ್ಥನಾ ಮಂದಿರದಲ್ಲಿ ಇದ್ದನು. ಅವನು, ನಜರೇತಿನ ಯೇಸುವೇ, ನಿಮಗೇಕೆ ನಮ್ಮ ಕೊಡವೆ? ನೀವು ನಮ್ಮ ವಿನಾಶಕ್ಕಾಗಿ ಬಂದವರೇನು? ನೀವು ಯಾರೆಂದು ನನಗೆ ಗೊತ್ತು. ದೇವರಿಂದ ಬಂದ ಪರಮ ಪೂಜ್ಯರು ಎಂದು ಗಟ್ಟಿಯಾಗಿ ಕಿರುಚಿದನು. ಆದರೆ ಯೇಸು ಅವನನ್ನು ಬೆದರಿಸಿ, ಸುಮ್ಮನೆ ಇವನನ್ನು ಬಿಟ್ಟು ತೊಲಗು ಎಂದು ದೆವ್ವಕ್ಕೆ ಆಜ್ಞಾಪಿಸಿದನು. ಆ ದೆವ್ವ ಎಲ್ಲರ ಎದುರಿಗೆ ಅವನನ್ನು ಕೆಡವಿ ಯಾವ ಕೆಡುಕನ್ನು ಮಾಡದೆ ಅವನನ್ನು ಬಿಟ್ಟು ಹೋಯಿತು. ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಎಂಥ ಮಾತುಗಳು! ಅಧಿಕಾರದಿಂದಲೂ ಶಕ್ತಿಯಿಂದಲೂ ದೆವ್ವಗಳಿಗೆ ಕೂಡ ಆಜ್ಞೆ ಮಾಡುತ್ತಾನೆ. ಅವು ಈಗ ಹೇಳಿದಾಗೆ ಕೇಳುತ್ತವಲ್ಲ ಎಂದು ತಮ್ಮನ್ನು ಒಳಗೆ ಮಾತನಾಡಿಕೊಂಡರು. ಪ್ರಭುವಿನ ಶುಭ ಸಂದೇಶ. ಸಂತೋಷದ ಸುದ್ದಿಯನ್ನು ಹೇಳಿದ್ದೆ. ಮಂಗಳವಾರ್ತೆಯ ಸುದ್ದಿ. ನನಗಿವತ್ತು ಕೊನೆಯಿಲ್ಲ. ನಿಮ್ಮನ್ನು ಸ್ವಲ್ಪ ದುಃಖ ಮಾಡಿಬಿಟ್ಟು ಹೋಗೋಣ ಅಂತ. ದುಃಖ ಕೂಡ ಜೀವನದ ಭಾಗ ಅಂತ ಹೇಳಿಬಿಟ್ಟು ಹೋಗೋಣ ಅಂತ. ಮೊದಲನೇ ದಿನ ದೇವಮಾತೆಗೆ ಸಂತೋಷವಾದಂಥ ದಿನ 29ನೇ ತಾರೀಕು ನಾವು ಶುಭ ಸಂದೇಶವನ್ನು ಓದಿದ್ವಿ. ಮಂಗಳವಾರ್ತೆಯ ಬಗ್ಗೆ ದೇವರ ತಾಯಿಯಾರ್ತೆಯ ವಾಕ್ಯವಾದಂಥ ಆ ಸಂದೇಶವನ್ನು ತಾಯಿ ಸಂತೋಷದಿಂದ ಸ್ವೀಕರಿಸಿದ್ದಾರೆ. ಇವತ್ತು ನಾನು ನಿಮಗೆ ಹೇಳ್ತಾ ಇರುವ ಸಂದೇಶ ಏನೆಂದರೆ, ಸಿಮಿಯೋನ ದೇವಮಾತೆಯನ್ನು ನೋಡಿ ತಂದೆ ತಾಯಿಗಳು ಮಗುವನ್ನು ದೇವಾಲಯಕ್ಕೆ ಕಾಣಿಕೆಯಾಗಿ ತೆಗೆದುಕೊಂಡು ಬಂದಿದ್ದಾರೆ. ದೇವರಿಗೆ ಅರ್ಪಿಸಬೇಕು ಅಂತ, ದೇವರಿಗೆ ಸ್ತೋತ್ರ ಮಾಡಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ. ಆ ಮಗುವನ್ನು ತನ್ನ ಕೈಗಳಲ್ಲಿ ಎತ್ತುಕೊಂಡಂಥ ಪ್ರವಾದಿ ಸಿಮಿಯೋನ ಬಹಳ ಅಭಿಪ್ರಾಯದವನು, ದೇವರ ವಾಕ್ಯಕ್ಕಾಗಿ ಜೀವಿಸಿದವನು, ತನ್ನ ಬದುಕದೇ ಸಲ್ಲಿಸಿದವನು. ಆ ಮಗುವನ ಕೈಗಳಲ್ಲಿ ಎತ್ಕೊಂಡು ನೋಡ್ತಾನೆ. ಮರಿಯಮ್ಮನವರನ್ನ ಪ್ರೀತಿಸಿ ಹೇಳ್ತಾನೆ, ಈಗೋ ಈ ಮಗು ಇಸ್ರಾಯೇಲರಲ್ಲಿ ಅನೇಕರ ಉನ್ನತಿಗೂ ಅವನತಿಗೂ ಕಾರಣ ಆಗ್ತಾನೆ. ಈಗೋ ಈ ಮಗು ಹಲವರ ಉನ್ನತಿಗೆ ಮತ್ತು ಇನ್ನು ಹಲವರ ಅವನತಿಗೂ ಕಾರಣ ಆಗ್ತಾನೆ. ಅನೇಕರು ಪ್ರತಿಭಟಿಸುವಂತ ದೈವ ಸಂಕೇತವಾಗ್ತದೆ. ಅನೇಕರು ಪ್ರತಿಭಟಿಸುವಂತ ದೈವ ಸಂಕೇತವಾಗ್ತಾರೆ. ಪ್ರತಿಭಟನೆ ಯಾಕೆ? ಕತ್ತಲೆಯಲ್ಲಿರುವವರು ಬೆಳಕಿಗೆ ಬರಲಿಕ್ಕೆ ಇಷ್ಟಪಡುವುದಿಲ್ಲ. ಪಾಪದಲ್ಲಿರುವವರು ಮನಪರಿವರ್ತನೆ ಹೊಂದಿ ದೇವರ ಕಡೆಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಅಂಥವರು ಪ್ರತಿಭಟಿಸುವ ದೈವ ಸಂಕೇತವಾಗ್ತದೆ. ಮತ್ತು ಮರಿಯಳಿಗೆ ನೇರವಾಗಿ ಹೇಳ್ತಾನೆ, ನಿನ್ನ ಬಗ್ಗೆ ನಾನು ಹೇಳಬೇಕು ಅನ್ನೋದಾದರೆ ದುಃಖದ ಅಲಗೊತ್ತು ನಿನ್ನ ಹೃದಯದ ಮಾತು ತಿಳಿಯುವುದು. ನೀನು ಅನೇಕ ದುಃಖಕರ ಸನ್ನಿವೇಶಗಳಿಗೆ, ಸಂದರ್ಭಗಳಿಗೆ ಒಳಪಡ್ತೀಯ. ದೇವರ ತಾಯಿಯನ್ನು ಕನಸು ಕಾಣಿಸಿಕೊಂಬೇಡ. ಸಿಂಹಾಸನದ ಬಗ್ಗೆ, ಮುಟ್ಟದ ಬಗ್ಗೆ, ಕಿರೀಟದ ಬಗ್ಗೆ ಆಲೋಚನೆ ಬೇಡ. ಪ್ರವಾದಿಯ ಮಾತುಗಳು ನೇರದಿಲ್ಲ. ಹೇಳ್ತಾನೆ, ನೀನು ಮಹಾನ್ ಕನಸುಗಳನ್ನು ಕಂಡಿರ್ಬೋದು, ಆದರೆ ಈ ಕನಸು ನನಸಾಗುವ ಹಾದಿಯಲ್ಲಿ ನಿನಗೆ ನೋವನ್ನು ಅನುಭವಿಸುವ ಕ್ಷಣಗಳಾಗ್ತವೆ. ಧೈರ್ಯವಾಗಿ. ಆತ್ಮೀಯ ಸಹೋದರರೇ, ಇವತ್ತಿನ ಸನ್ನಿವೇಶ ಏನಾದರೂ ಬರಲಿ, ಸಂದರ್ಭ ಹೇಗಾದರೂ ಇರಲಿ, ಕಷ್ಟಗಳು ಬರಲಿ, ಕಾಯಿಲೆಗಳು ಬರಲಿ, ಸಾಲ ಸೋಲುಗಳಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ಏನೇ ಕಹಿಯಾದ ಘಟನೆಗಳಾದರೂ ಕೂಡ ಮುಂದೆ ನನಗೆ ದೇವರು ಶಾಶ್ವತವಾದಂಥ ನಿವಾಸವನ್ನು ಏರ್ಪಡಿಸಿದ್ದಾರೆ. ಆ ನಿವಾಸದಲ್ಲಿ ನಾನು ಭಾಗಿಯಾಗಲಿದ್ದೇನೆ. ಅವರ ಪುನರುತ್ಥಾನದಲ್ಲಿಯೂ ಶರೀರ ಸ್ವರ್ಗಾರೋಹಣದಲ್ಲಿಯೂ ನಾನು ನಂಬಿಕೆ ಇರಿಸಿದ್ದೇನೆ ಎಂದು ಸಂತೋಷದಿಂದ ಜೀವನ ಮಾಡುವವರಾಗೋಣ. ಬರುವ ಎಲ್ಲವನ್ನ ಸಂತೋಷದಿಂದ ಧೈರ್ಯವಾಗಿ ದೇವರ ಸಹಾಯದಿಂದ ನಿರ್ವಹಿಸಲಿಕ್ಕೆ ಪ್ರಾರ್ಥನೆ ಮಾಡೋಣ. ಈ ಕೊನೆಯ ದಿನದಲ್ಲಿ ನಾನು ನಿಮಗೆ ಹೇಳಬೇಕಾಗಿರುವುದೇನು? ವ್ಯಾಕುಲವಾದ ಬಗ್ಗೆ ಯೋಚನೆ ಮಾಡೋದು, ಚಿಂತನೆ ಮಾಡೋದು. ವ್ಯಾಕುಲವಾದ ದುಃಖಗಳ ಅಲಗೊಂಡು ನಿನ್ನ ಹೃದಯವನ್ನು ಸೀಳುವುದು, ನಿನ್ನ ಅಂತರಂಗವನ್ನು ಸೀಳುವುದು. ವ್ಯಾಕುಲವಾದೆಯ ಆ ಸ್ವರೂಪವನ್ನು ನೀವು ನೋಡಿದ್ದೀರಾ? ಆ ಸ್ವರೂಪವನ್ನು ನೋಡಿದಾಗ ದೇವಮಾತೆಯ ಹೃದಯದ
ಖಡ್ಗ ಕತ್ತಿಯನ್ನು ಚುಚ್ಚಿರುವುದನ್ನು ಕಾಣ್ತೀವಿ. ಕೆಲವು ಸ್ವರೂಪಗಳಲ್ಲಿ ಒಂದು ಖಡ್ಗವನ್ನು ಚುಚ್ಚಲಾಗಿರುತ್ತೆ, ಇನ್ನು ಕೆಲವು ಸ್ವರೂಪಗಳಲ್ಲಿ 7 ಖಡ್ಗಗಳು ಕತ್ತಿಗಳನ್ನು ಚುಚ್ಚಲಾಗಿರುತ್ತೆ. ಆ ದುಃಖಗಳನ್ನು ತ್ಯಾಗಿಸಲಿಕ್ಕೆ ನಾವು ನಿಮ್ಮ ಮರಿಯಳ ಜೀವನದಲ್ಲಿ 7 ದುಃಖಗಳು ಯಾವುದು, 7 ಕತ್ತಿ ಅಲಗು ಯಾವುದು? ಸಿಮಿಯೋನ ಹೇಳಿದ್ನಲ್ಲ, ದುಃಖದ ಅಲಗೊಂದು ನಿನ್ನ ಹೃದಯವನ್ನು ಸೀಳುವುದು, ನಿನ್ನ ಅಂತರವನ್ನು ಭೇದಿಸುವುದು ಅಂತ. ಆ 7 ದುಃಖ ಕ್ಷಣಗಳು ಯಾವುವು? ಮೊದಲನೆಯದಾಗಿ ಸಿಮಿಯೋನನೇ ಹೇಳುವ ಮಾತು. ಸಂತೋಷವಾಗಿ ದೇವಾಲಯಕ್ಕೆ ಬಂದಾಗ ಸಿಮಿಯೋನನ ಮಾತು ಆಕೆಗೆ ಬಹಳ ನೋವನ್ನು ತರುತ್ತದೆ. ನಾನು ಜೀವನದಲ್ಲಿ ದುಃಖವನ್ನು ಅನುಭವಿಸಬೇಕಾ? ನಾನು ಕೂಡ ದುಃಖಕರವಾದಂತಹ ಸನ್ನಿವೇಶಗಳಲ್ಲಿ ಕಣ್ಣೀರಾಗುವ ಸಂದರ್ಭಗಳು ಬರ್ತವ? ಅದು ಹೇಗಿರುತ್ತೋ ದೇವರೇ, ಈಗಲೇ ಅದರ ನೆನಪು ಬಂದರೆ ನನ್ನ ಹೃದಯ ಅಲುಗಾಡುತ್ತೆ, ಚೀರುತ್ತೆ ಅಂತ ಆಕೆ ಮೊದಲನೇದು. ಎರಡನೇದಾಗಿ ಮಗುವಿನ ಜನನವಾಯಿತು. ಹೆರೋದರಸ ಮಕ್ಕಳೆಲ್ಲರನ್ನ ಕೊಂದು ಹಾಕ್ತಾ ಇದ್ದಾನೆ. ಆದ್ದರಿಂದ ನಿನ್ನ ಮಗುವನ್ನು ನೀನು ಉಳಿಸಿಕೊಳ್ಬೇಕಾದ್ರೆ ತೆಗೆದುಕೊಂಡು ಓಡಿ ಹೋಗು, ದೇಶ ಪರ್ಯಟನೆ ಹೋಗು, ದೇಶವನ್ನೇ ಬಿಟ್ಟು ಹೋಗು. ರಾತ್ರಿಯಲ್ಲಿ ತನ್ನ ಮಗುವನ್ನು ಎದೆಗೆ ಹಬ್ಬಿಕೊಂಡು ಹೋಗ್ತಾಳೆ, ಈಜಿಪ್ಟ್ ನಾಡಿಗೆ ಹೋಗ್ತಾಳೆ. ಮಗುವಿನ ಸುರಕ್ಷತೆಗಾಗಿ ಮಗು ಮಾಡಬೇಕು, ಬದುಕಬೇಕು ಅಂತ. ಮೂರನೇದಾಗಿ ದೇವಾಲಯದಲ್ಲಿ ಮಗು ಕಾಣೆಯಾಗಿದ್ದಾನೆ. 3 ದಿನ ಕಾಣೆಯಾದಂತಹ ಮಗನನ್ನ ಎಲ್ಲಾ ಬೀದಿಗಳಲ್ಲಿ, ಮನೆಗಳಲ್ಲಿ, ನೆಂಟರಲ್ಲಿ, ನೆರೆಯವರಲ್ಲಿ ಹುಡುಕಾಡ್ತಾಳೆ, ಕಣ್ಣೀರನ್ನ ಸುರಿಸ್ತಾಳೆ. ಅನಂತರ ಕೊನೆಯದಾಗಿ ದೇವಾಲಯವನ್ನು ಕಾಣ್ತಾಳೆ. 4ನೇದಾಗಿ ಶಿಲುಬೆಯನ್ನು ಹೊತ್ತ ಮಗನ ದಾರಿಯಲ್ಲಿ ಕಾಣುತ್ತದೆ. ತಾಯಿ ತನ್ನ ಮಗ ಮರಣದಂಡನೆಗೆ ಈಡಾಗಿದ್ದಾನೆ, ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಬಹಳ ಕಷ್ಟಪಟ್ಟು ನಡೀತಿದ್ದಾನೆ, ಬಹಳ ವೇದನೆಯನ್ನು ಅನುಭವಿಸ್ತಾ ಇದ್ದಾನೆ. ತಾಯಿ ಆತನ ವೇದನೆಯಲ್ಲಿ ತಾನು ಭಾಗಿಯಾಗಲಿಕ್ಕೆ, ಅವನೊಂದಿಗೆ ಇರಲಿಕ್ಕೆ ಆ ಶಿಲುಬೆಯ ಹಾಗೆಯಲ್ಲಿ ಅವನನ್ನು ಎದುರುಕೊಳ್ತಾನೆ. ಶಿಲುಬೆ ಮೇಲೆ ಅವನನ್ನ ಜಡಿದು ಅವನು ಮರಣಕ್ಕೀಡಾಗುವ ಮತ್ತೊಂದು 5ನೇ ದುಃಖವನ್ನು ನಾವು ನೋಡ್ತೇವೆ. ಮರಣಕ್ಕೀಡಾದಂಥ ಯೇಸುವನ್ನ, ಆ ಶರೀರವನ್ನ, ಪಾರ್ಥಿವ ಶರೀರವನ್ನ ಕೆಳಗಿಳಿಸಿ ಆಕೆ ಮಡಿಲಲ್ಲಿರಿಸುವ 6ನೇ ದುಃಖವನ್ನು ಕಾಣುತ್ತೇವೆ. 7ನೇ ಕೇಳಿಸ್ತಿದೆಯಾ? 7 ದುಃಖಗಳನ್ನು ತಾಯಿ ಮನೆಯಲ್ಲಿ ಅನುಭವಿಸಿದರು. 1846 ಇವತ್ತಿಗೆ 180 ವರ್ಷಗಳು. 180 ವರ್ಷಗಳ ಹಿಂದೆ 1846ರಲ್ಲಿ ಫ್ರಾನ್ಸ್ ದೇಶದ ಆಲ್ಪ್ಸ್ ಪರ್ವತಗಳ ಒಂದು ಪರ್ವತ ಶ್ರೇಣಿಗಳಲ್ಲಿರುವಂತಹ ಗ್ರಾಮವಾದಂತಹ ಲಾ ಸಲೆಟ್ ಎನ್ನುವಲ್ಲಿ ದೇವರ ತಾಯಿ ಕಾಣಿಸುತ್ತಾರೆ. ದೇವರ ತಾಯಿ 2 ಮಕ್ಕಳಿಗೆ ದರ್ಶನವನ್ನು ಕೊಡುತ್ತಾರೆ, ಮೆಲನಿ ಮತ್ತು ಜೆರು. ಮೆಲನಿ 15 ವರ್ಷ ಕಾಯುವವರು, ಜೆರು 11 ವರ್ಷ ಕಾಯುವವರಿದ್ದಾರೆ. ಕುರಿಗಳನ್ನು ಮೇಯಿಸುತ್ತಿದ್ದಂತಹ ಈ ಹುಡುಗರಿಗೆ ಈ ಮಹಿಳೆ, ಅತಿ ಸುಂದರವಾದಂಥ ಮಹಿಳೆ, ತನ್ನ ಕೈಗಳನ್ನು ಹೀಗೆ ಮುಖವನ್ನು ಮುಚ್ಚಿಕೊಂಡು ರೋಧಿಸುತ್ತಿರುವಂತಹ ದರ್ಶನ. ಲಾಸಲತಿನ ಸ್ವರೂಪ ನೋಡಿದ್ದೀರಾ? ಯಾರು ನೋಡಿದ್ದೀರಿ? ಲಾಸಲ ದೇವಮಾನ ದರ್ಶನದ ಸ್ವರೂಪ ನೋಡಿದ್ದೀರಾ? ಇಂಟರ್ನೆಟ್ಟಲ್ಲಿ ಏನೇನು ನೋಡ್ತೀರಿ? ಇಂಟರ್ನೆಟ್ಟಲ್ಲಿ ಏನೇನು ನೋಡ್ತೀರಿ? ಇಂಥದನ್ನು ನೋಡಿ ಅಲ್ವಾ? ಇದಕ್ಕೂ ಸ್ವಲ್ಪ ಸಮಯ ಕೊಡಿ, ಅರಿತುಕೊಳ್ಳಿಕ್ಕೆ, ತಿಳಿದುಕೊಳ್ಳಿಕ್ಕೆ, ವಿಶ್ವಾಸವನ್ನು ಭದ್ರಪಡಿಸಿಕೊಳ್ಳಲು ಕೂಡ ಸ್ವಲ್ಪ ಸಮಯ ಕೊಡಿ. ನಿಮ್ಮನ್ನು ಗಂಡಿಸ್ತಾ ಇಲ್ಲ, ಉತ್ತೇಜಿಸ್ತಾ ಇಲ್ಲ, ನೋಡಿ ದಯವಿಟ್ಟು. ಈ ಲಾಸಲತ್ನಲ್ಲಿ ದರ್ಶನದ ಮಾತೆಯ ಸ್ವರೂಪ ಹೇಗಿದೆ ಅಂತ ಹೇಳಿದರೆ, ಆಕೆ ತನ್ನ ಎದೆಗೆ ಶಿಲುಬೆಯನ್ನ ಹಾಕಿಕೊಂಡಿದ್ದಾಳೆ. ಒಂದು ಶಿಲುಬೆಯನ್ನು ದತ್ತವಾಗಿ ತನ್ನ ಎದೆಗೆ ಹಾಕಿಕೊಂಡಿದ್ದಾಳೆ. ಆ ಶಿಲುಬೆಯ ಈ ಬದಿಯಲ್ಲಿ ಸುತ್ತಿ, ಸುತ್ತಿಯ ಚಿತ್ರ ಇದೆ. ಈ ಬದಿಯಲ್ಲಿ ಪಿನ್ಸಸ್ ಅಂತ ಹೇಳ್ತೀವಲ್ಲ, ಚಿಂಟ, ಏನಾದ್ರು ಮೊಳೆ ತೆಗಿಲಿಕ್ಕೆ ಇನ್ನೊಂದು ತೆಗಿಲಿಕ್ಕೆ ಇಟ್ಟಿರ್ತೀವಲ್ಲ, ಚಿಂಟ ಅಂತ ಹೇಳ್ತೀವಲ್ಲ, ಪಿನ್ಸಸ್. ಈ ಕಡೆ ಹ್ಯಾಮ, ಈ ಕಡೆ ಪಿನ್ಸಸ್. ಅದರ ಅರ್ಥ ಏನು? ಆ ತಾಯಿ ಹೇಳ್ತಾಳೆ, 2 ಮಕ್ಕಳಿಗೆ ಕಾಣಿಸಿಕೊಂಡು ಹೇಳ್ತಾಳೆ, ಮಕ್ಕಳೇ, ನನ್ನ ಮಗನ ನೋವನ್ನು, ವೇದನೆಯನ್ನು ನಾನು ಇವತ್ತಿಗೂ ಅನುಭವಿಸ್ತಾ ಇದ್ದೇನೆ. ನನ್ನ ಮಗನ ಆ ದಿನಗಳನ್ನು ಮತ್ತು ನನ್ನ ದಿನಗಳನ್ನು ಇವತ್ತಿಗೂ ಅನುಭವಿಸುತ್ತಿದ್ದೇನೆ. ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಬದುಕಿನ
ಕ್ಷಣಗಳನ್ನು ನೆನೆಸಿ ನಾನು ಕಣ್ಣೀರಾಗ್ತಾ ಇದ್ದೇನೆ. ನಿಮ್ಮ ಬದುಕಿನ ರೀತಿಯನ್ನು ನೋಡಿ ನಾನು ಇವತ್ತಿಗೂ ರೋಧಿಸ್ತಾ ಇದ್ದೇನೆ. ಆಕೆ ಒಂದು 4 ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಆ ಮಕ್ಕಳಿಗೆ. ಹೋಗಿ ನಿಮ್ಮ ಗುರುಗಳಿಗೆ ತಿಳಿಸಿ, ನಿಮ್ಮ ಬದುಕು ಹೇಗಿದೆ ಅಂತ ಹೇಳಿದ್ರೆ ದೇವರ ನಾಮವನ್ನು ವ್ಯಕ್ತವಾಗಿ ಉಪಯೋಗಿಸ್ತಿದ್ದೀರಲ್ಲ, ವಿನಾಕಾರಣ ದೇವರನ್ನ ನಿಮ್ಮ ಪಾಪಗಳಿಗಾಗಿ ಎಳೀತಾ ಇದ್ದೀರಾ. ದೇವರೇ ಇದಕ್ಕೆ ಕಾರಣ, ದೇವರೇ ಇದಕ್ಕೆ ಕಾರಣ ಎಂದು ನೀನು ಮಾಡುವಂತಹ ಕ್ರಿಯೆಗಳಿಗೆ ದೇವರನ್ನ ಹೊಣೆಗಾರನನ್ನಾಗಿ ಮಾಡಿ ಅವರ ಪವಿತ್ರ ನಾಮವನ್ನು ನೀನು ವ್ಯಕ್ತವಾಗಿ ಉಪಯೋಗಿಸ್ತಾ ಇದ್ದೀರ. ಮಾಡಬೇಡಿ ಹಾಗೆ, ಮಾಡಬೇಡಿ ಹಾಗೆ. ಎರಡನೆಯದಾಗಿ, ದೇವರ ದಿನವನ್ನು ಪವಿತ್ರವಾಗಿ ನೀವು ಆಚರಿಸುತ್ತಿಲ್ಲ. ಭಾನುವಾರಗಳಲ್ಲೂ ಕೂಡ ನಿಮಗೆ ಬಲಿಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ಸಮಯವಾಗ್ತಾ ಇಲ್ಲ. ನೀವೇಗೋ ಬಂದ್ಬಿಡ್ತೀರಿ, ನಿಮ್ಮ ಮಕ್ಕಳನ್ನ ಏನ್ ಮಾಡ್ತಿದ್ದೀರಿ? ಮಕ್ಕಳನ್ನ ಬಲಿಪೂಜೆಗೆ ನೀವು ಕಳಿಸ್ತಾ ಇಲ್ಲ. ಮಗು ಹೇಳ್ತೀರ ನಾನು ಬಲಿಪೂಜೆಗೆ ಬರಲ್ಲ, ನಾನು ಚರ್ಚೆಗೆ ಬರಲ್ಲ, ನನಗೆ ಮೊಬೈಲ್ ಬೇಕು, ನನಗೆ ಟಿವಿ ಬೇಕು, ನನಗೆ ಲ್ಯಾಪ್ಟಾಪ್ ಬೇಕು, ನನಗೆ ಟ್ಯಾಬ್ ಬೇಕು. ಅವನ ಕಾಟ ತಾಳಲಾರದೆ ಇಲ್ಲೇ ಬಿಟ್ಟು ಮನೆಗೆ ಬರ್ತಾನೆ. ಭಾನುವಾರಗಳಲ್ಲೂ ಕೂಡ ನೀವು ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇಲ್ಲ. ದೇವರು ನಿನಗೆ 6 ದಿನಗಳ ಸಮಯವನ್ನು ನಿನ್ನ ಜೀವನಕ್ಕಾಗಿ ಕೊಟ್ಟಿದ್ದಾರೆ. ದೇವರಿಗಾಗಿ ಸಂಪತ್ತಿನ ಭಾನುವಾರ ಒಂದೇ ಒಂದು ದಿನ, ಆ ಒಂದು ದಿನವನ್ನು ಕೂಡ ನೀನು ಪವಿತ್ರವಾಗಿ ಕಳೆಯುತ್ತಿಲ್ಲ. ಮೊದಲನೇ ದೇವರ ನಾಮವನ್ನು ನಿನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಿ ವ್ಯಕ್ತ ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡನೇದಾಗಿ, ದೇವರ ದಿನವನ್ನು ನೀನು ಪವಿತ್ರವಾಗಿ ಕಳೀತಾ ಇಲ್ಲ. ಮೂರನೇದಾಗಿ, ಮಕ್ಕಳೇ ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀರಿ? ಆ ಮಕ್ಕಳನ್ನ ಕೇಳ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಲ್ಲ. ನಮ್ಮಲ್ಲಿ ಗುಡಿಗಳನ್ನು ಮೇಯಿಸಿಕೊಂಡು ಮನೆಗೆ ಹೋಗೋರಿಗೆ ತಡವಾಗಿರುತ್ತೆ. ನಮ್ಮನೆಯಲ್ಲಿ ಪ್ರಾರ್ಥನೆ ಇಲ್ಲ. ಪ್ರಾರ್ಥನೆ ಮಾಡೋದನ್ನ ಬಿಟ್ಟಿದ್ದೀರಿ ಮಕ್ಕಳ, ನೀವು ಪ್ರಾರ್ಥನೆ ಮಾಡೋದನ್ನ ಬಿಟ್ಟಿದ್ದೀರಿ. ದೇವರೊಂದಿಗೆ ನಿಮಗೆ ಸಂಬಂಧವೇ ಬೇಡವೆ? ದೇವರೊಂದಿಗೆ ನಿಮಗೆ ವರಪ್ರಸಾದಗಳೇ ಬೇಡವೆ? ದೇವರ ಅನುಗ್ರಹ ಬೇಡವೆ? ದೇವರೊಂದಿಗೆ ಸಂಭಾಷಿಸುವಂತ ಸಮಯ ನಿಮ್ಮಲ್ಲಿ ಇಲ್ಲವೇ ಇಲ್ಲವೇ? ಪ್ರಾರ್ಥನೆ ಮಾಡೋದನ್ನ ಬಿಟ್ಟಿದ್ದೀರಿ. ನಾಲ್ಕನೆಯದಾಗಿ, ತಪಸ್ಸು ಕಾಲವನ್ನು ಕೂಡ ನೀವು ಮರ್ತೋಗಿದೆ. ತಪಸ್ಸು ಕಾಲವನ್ನು ಕೂಡ ನೀವು ಮರ್ತೋಗಿದೆ. ತಪಸ್ಸು ಕಾಲದಲ್ಲೂ ಕೂಡ ನೀವು ಮಾಂಸಾದಿರೋಧನೆಯ ದಿನಗಳನ್ನು ಆಚರಿಸ್ತಾ ಇಲ್ಲ. ವರ್ಷ ಪೂರ್ತಿ ನೀವು ತಿನ್ಬೋದು ಅಂತ ಹೇಳುತ್ತೆ, ಆದ್ರೆ ಈ 40 ದಿನಗಳಲ್ಲೂ ಕೂಡ ನೀನು ನಿನ್ನ ಬಾಯಿಯನ್ನು ಹೊಟ್ಟೆಯನ್ನು ಕಟ್ತಾ ಇಲ್ಲ. ನಿನ್ನ ಚಪಲಗಳು ತಿನ್ನಲೇಬೇಕು, ನಿನಗೆ ಬೇಕೇ ಬೇಕು, ಇಲ್ಲದಿದ್ರೆ ನಿನಗೆ ಊಟ ಹಿಡಿಯೋದೇ ಇಲ್ಲ. ಇದನ್ನು ಕೂಡ ನೀನು ಕಡೆಗಣಿಸ್ತಿದ್ದೀಯ. ನಮ್ಮ ಧರ್ಮಸಭೆ ಕೂಡ ಹಾಗೆ ಮಾಡಬೇಡಿ ಅನಿಸುತ್ತೆ ಕೆಲವೊಮ್ಮೆ. ಧರ್ಮಸಭೆ ಕೂಡ 40 ದಿನ ಉಪವಾಸ ಬೇಡ, 40 ದಿನ ನೀನು ಮಾಂಸಾಹಾರವನ್ನು ತ್ಯಜಿಸೋದು ಬೇಡ. ವರ್ಷಕ್ಕೆ 2 ದಿನ ಮಾಡಿದ್ರೆ ಸಾಕು. ವರ್ಷಕ್ಕೆ 2 ದಿನ ಮಾಂಸ ನಿರೋಧನೆ ದಿನಗಳನ್ನು ನೀನು ಆಚರಿಸಿದ್ರೆ ಸಾಕು. ಮೊದಲ 40 ದಿನ ಕಡ್ಡಾಯವಾಗಿ ಮಾಡ್ತಾ ಇದ್ವಿ ನಾವಲ್ಲ, ಕಡ್ಡಾಯವಾಗಿ ಮಾಡ್ತಾ ಇದ್ವಿ. ಈಗ 2 ದಿನ ಧರ್ಮಸಭೆ ಇದೆ. ಪವಿತ್ರ ವಿಭೂತಿ ಬುಧವಾರ, ಪವಿತ್ರ ಶುಕ್ರವಾರ, 2 ದಿನ. ಅವತ್ತೇ ತಿನ್ನೋರು ಇದ್ದಾರೆ, ಅವತ್ತು ತಿನ್ನೋರು ಇದ್ದಾರೆ. ಆಗಲ್ಲ ಆಗಲ್ಲ ನನಗೆ ಹೇಳ್ತೀನಿ, ನನಗೆ ಮೀನಿಲ್ಲ, ನನ್ನ ಊಟ ಹಿಡಿಯಲ್ಲ, ಕರ್ವಾಡಾದ್ರೂ ಬೇಕು. ಅದನ್ನು ಬಿಟ್ಟಿಲ್ಲ, ಜೀವಂತವಾಗಿ ಮೀನನ್ನು ಬಿಡಲ್ಲ, ಒಣಗಿಸಿ ಮಾಡಿಸಿ ತಿರುಗಿಸಿ ಮಳಿಸಿ ಹಾಕಿ ಊಟ ಹೋಗಿ ನಿನ್ನ ಗುರುಗಳಿಗೆ ಹೇಳಿ, ನಿನ್ನ ಗುರುಗಳಿಗೆ ಹೇಳಿ, ಅವ್ರ ಜಗತ್ತಿಗೆಲ್ಲ ಸಂದೇಶವನ್ನು ಕೊಡಿ. ಇದು ನನ್ನ ದುಃಖದ ದಿನಗಳು ಅಂತ ಹೇಳ್ತಾರೆ. ಮರಿಯಳ ಜೀವನದಲ್ಲಿ 7 ದುಃಖಗಳನ್ನು ಕಂಡುವಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಈ 4 ದುಃಖಗಳನ್ನು ಈಕೆ ಹೆಸರಿಸಿದಲ್ಲ. ಲಾಸರನಲ್ಲಿ 1846 ಹೇಳಿದ್ದಲ್ಲ, ಇದು ನನಗೆ ಅತೀವ ದುಃಖವನ್ನು ತರುವಂತಹ ದಿನಗಳು ಅಂತ ತಾಯಿ ಹೇಳ್ತಾರೆ. ಆತ್ಮೀಯ ಸಹೋದರಿಯರೇ, ಸಹೋದರರೇ, ಎಲ್ಲಾ ತಾಯಿಯರು ತಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ತಮ್ಮ ಮಕ್ಕಳಿಗೆ ಯಾವ ಕಷ್ಟವೂ ಬರಬಾರದು ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡೋದು ಮಾತ್ರವಲ್ಲ, ಅದರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ, ತ್ಯಾಗಗಳನ್ನು ಮಾಡ್ತಾರೆ, ತ್ಯಾಗಗಳನ್ನು ಕೂಡ ಮಾಡ್ತಾರೆ. ನಾನು ಓದಿದ 2 ಸಣ್ಣ ಘಟನೆಗಳನ್ನು ಹೇಳ್ತೀನಿ. ವಯಸ್ಸಾದ ತಾಯಿ ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗ್ತಿಲ್ಲ, ಮಗನಿಗೆ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ವೃದ್ಧಾಶ್ರಮದಲ್ಲಿ ಹಲವು ವರ್ಷಗಳ ತಾಯಿ ಅದೇ ಜೀವನವನ್ನು ಮಾಡ್ತಾರೆ. ಕಣ್ಣೀರು ದುಃಖದಿಂದ ಒಂಟಿಯಾಗಿ ನನ್ನ ಜೀವನವನ್ನು ಮಾಡ್ತಾರೆ. ಒಂದು ದಿನ ನನಗೆ ಕಾಲ್ ಬರುತ್ತೆ, ಫೋನ್ ಬರುತ್ತೆ, ನಿಮ್ಮ ತಾಯಿ ಇವತ್ತು ನಾಳೆ ಈಗ ತೀರ್ಕೊಳ್ಳೋಗಿದ್ದಾರೆ, ಸಿಸ್ಟರ್ ಫೋನ್ ಮಾಡಿದ್ರು, ಇವರು ಹೋಗ್ತಾರೆ, ಮನೆಯವರೆಲ್ಲ ಹೋಗ್ತಾರೆ, ತಾಯಿಯನ್ನು ಕೊನೆ ಕೃಷ್ಣ ನೋಡ್ಬಿಟ್ಟು ಬರೋಣ ಅಂತ ಹೋದಾಗ ಆ ತಾಯಿ ಜೀವ ಬಿಡುವ ಮೊದಲು ಒಂದು ಮಾತನ್ನು ಹೇಳ್ತಾರೆ, ಮಗನೇ ನನಗೆ ಫ್ಯಾನ್ ಬೇಕು ಕಣ, ಫ್ಯಾನ್ ಬೇಕು, ತುಂಬಾ ಸೆಕೆ, ಫ್ಯಾನ್ ಬೇಕು ನನಗೆ, ಫ್ಯಾನ್ ಹಾಕ್ಸು. ಇವನಿಗೆ ಆಶ್ಚರ್ಯ, ಇಷ್ಟು ವರ್ಷ ತಾಯಿ ಇದ್ದು ನನ್ನನ್ನು ಏನೂ ಕೇಳ್ಕೊಳ್ಳಿಲ್ಲ, ಇವಳನ್ನು ಮತ್ತೆ ಹೋಗಿದ್ದೆ, ಇವತ್ತು ನಾಳೆ ಈಗಲೂ ನಮ್ಮಿದ್ದಾಳೆ, ಫ್ಯಾನ್ ಬೇಕು ಅಂತ ಇದ್ದಾಳೆ,
ಏನಮ್ಮ ನಿನ್ನ ಆಸೆ? ಅವಳು ಹೇಳ್ತಾಳೆ, ಮಗನೇ ಒಂದಿನ ನೀನು ಬರ್ತೀಯ ಅಂತ ನನಗೆ ಗ್ಯಾರಂಟಿ ಇದೆ. ನಿನ್ನ ಮಕ್ಕಳನ್ನ ನೋಡ್ತಿದ್ದಲ್ಲ, ನನಗೆ ಅನಿಸ್ತು ನಿನ್ನನ್ನು ಕೂಡ ಅವ್ರಿಗೆ ಆಗ್ತಾರೆ ಅಂತ. ನಿನಗೆ ಫ್ಯಾನಿಂದ ನಿದ್ದೆ ಬರಲ್ಲ ಅಲ್ವೇನೋ, ಹೀಗಾಗಿ ನಾನೇನು ಹೊರಟೋಗ್ತೀನಿ, ನೀನು ಬಂದಾಗ ನಿನ್ನ ಆಗಬೇಕಲ್ಲ, ಅದಕ್ಕೆ ಫ್ಯಾನ್ ಹಾಕ್ಸು. ನನ್ನ ಕಷ್ಟಗಳ ಬಗ್ಗೆ ಯೋಚನೆ ಮಾಡಿಲ್ಲ ಅಲ್ವಾ? ಈ ವಿಚಿತ್ರ, ಈ ತಾಯಿ ಗುಣನೇ ವಿಚಿತ್ರ ಅಲ್ವಾ? ತಾಯಿಯ ಗುಣನೇ ವಿಚಿತ್ರ. ತಾನು ಎಲ್ಲವನ್ನು ಬಿಟ್ಬಿಡ್ತಾಳೆ, ತನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡಿ, ತನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ಅಪ್ಪ ಕಷ್ಟಪಟ್ಟು ಇನ್ನೊಂದು ವ್ಯಂಗ್ಯ ಚಿತ್ರ ನೋಡಿದೆ. ವ್ಯಂಗ್ಯ ಚಿತ್ರ, ಬೆಳಕನ ಚಿತ್ರ ಬರ್ತಾವ, ಕಾರ್ಟೂನ್ ಚಿತ್ರಗಳು ಬರ್ತಾವ. ವ್ಯಂಗ್ಯ ಚಿತ್ರ ಏನು ಅಂತ ಹೇಳಿದ್ರೆ, ಅಪ್ಪ ಮಗ ಇಬ್ಬರು ಫೋಟೋ ಹಾಕಿರ್ತಾರೆ. ಅಪ್ಪ ಈ ಕಡೆ ಅರಿದೋದ ಚಿಂದಿ ಬಟ್ಟೆಗಳು ಹಾಕೊಂಡು ಬಹಳ ಬಡವನಾಗಿ ಹೋಗಿರ್ತಾನೆ. ಈ ಕಡೆ ಮಗ ಪ್ಯಾಂಟೆಲ್ಲ ಅರವತ್ತು ಫ್ಯಾಷನ್ ಅಂತ ಅವನು ಫೋಟೋ ಹಾಕಿರ್ತಾನೆ. ಇವರು ಕಷ್ಟಪಟ್ಟು ತ್ಯಾಗ ಮಾಡಿ ತಾನು ಜೀವನ ಮಾಡಿದೆ, ತಾನು ಸುಖವನ್ನು ಅನುಭವಿಸಿದೆ. ನನಗೆ ಬಟ್ಟೆ ಇದ್ದರೂ ಪರವಾಗಿಲ್ಲ, ಚಿಂತೆಯಾಗಿದ್ರೂ ಪರವಾಗಿಲ್ಲ ಅಂತೀನಿ. ಮಗನನ್ನ ಓದಿಸಿ ಅವನನ್ನು ದೊಡ್ಡವರನ್ನಾಗಿ ಮಾಡಲಿಕ್ಕೆ ಅವನಿಗೆ ತ್ಯಾಗ ಮಾಡ್ತಾನೆ. ಮಗ ನೆನೆಸ್ಕೊಂಡಿದ್ದಾನೆ, ಫ್ಯಾಷನ್ ಅಂತ ಬಟ್ಟೆ ಎಲ್ಲ ಹಾಕೊಂಡಿದ್ದಾನೆ, ಮಂಡಿಯೆಲ್ಲ ಕಾಣಿಸಿದೆ, ಹಿಂಗೆಲ್ಲ ಕಾಣಿಸ್ತಾರೆ. ಇದು ಅವನಿಗೆ ಫ್ಯಾಷನ್. ತನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನೋದು ತಂದೆ ತಾಯಿಗಳ ಆಸೆ. ಆದರೆ ಮಕ್ಕಳಾದ ನಾವು ಕೂಡ ಮಕ್ಕಳಲ್ಲ, ಇನ್ನೊಂದು ತಂದೆ ತಾಯಿ ನಾವು ಮಕ್ಕಳಲ್ಲ. ನಾವು ಆ ತಂದೆ ತಾಯಿಗಳಿಗೆ ದುಃಖ ಕೊಡಬಾರದು ಎಂದು ಜೀವಿಸಬೇಕಾದ್ರೆ ತಾಯಿ ಹೇಳ್ತಾಳೆ, ನಾನು ಅತೀವ ದುಃಖದಲ್ಲಿದ್ದೇನೆ, ಅದಕ್ಕಾಗಿಯೇ ನೀವು ಮನ ಪರಿವರ್ತನೆ ಹೊಂದಿದ್ರಿ, ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿ, ಆಗ ನನಗೆ ಸಂತೋಷ, ಆಗ ನನಗೆ ಅತೀವಾದಂಥ ಸಂತೋಷದಿಂದ ನನ್ನ ಹೃದಯ ಹೊಡೆಯುತ್ತೆ. ನೀನು ಯೇಸುವಿಗೆ ಮೊಡವನ್ನು ಹೊಡೆಯುವಾಗಲೆಲ್ಲ ಪಾಪದಿಂದ ನನ್ನ ಹೃದಯಕ್ಕೆ, ನನ್ನ ಮನಸ್ಸಿಗೆ ಗಾಯ ಮಾಡ್ತಾ ಇದ್ದೀಯ. ನೀನು ನಿನ್ನ ಪಾಪಗಳಿಂದ ಯೇಸುವಿಗೆ ಮೊಳೆಯನ್ನು ಜಡಿಯುತ್ತಿಲ್ಲ, ಹ್ಯಾಮರ್ ಸುತ್ತಿಯಿಂದ ಹೊಡೆಯುತ್ತಿಲ್ಲ. ಇದೇನು ಕೊಟ್ಟಿದ್ದಾರೆ? ನೀನು ಮನ ಪರಿವರ್ತನೆ ಹೊಂದಿ ನಿನ್ನ ಪಾಪಗಳ ಮೊಳೆಗಳನ್ನು ಕಿತ್ತು ಹಾಕುವಂತ ಪ್ರಿನ್ಸಸ್. ಸುತ್ತಿಯನ್ನು ಹೆಚ್ಚಾಗಿ ಉಪಯೋಗಿಸಬೇಡ, ಆ ಚಿಂತವನ್ನು ಜಾಸ್ತಿ ಉಪಯೋಗಿಸು. ಆಗ ನಿನ್ನ ಬಹಳ ಪವಿತ್ರವಾಗ್ತದೆ, ಪರಿಶುದ್ಧವಾಗ್ತದೆ, ದೇವರಿಗೆ ಮೆಚ್ಚುಗೆಯಾಗ್ತದೆ. ಆತ್ಮೀಯ ಸಹೋದರಿಯರೇ, ಸಹೋದರರೇ, ಕಷ್ಟಗಳೆಲ್ಲರಿಗೂ ಬರುತ್ತೆ. ದೇವರ ತಾಯಿಗೂ ಮತ್ತು ನಮಗೂ ಬರುತ್ತೆ, ಬಂದೇ ಬರುತ್ತೆ. ಮನುಷ್ಯ ಜೀವನ ಅಂತ ಹೇಳಿದ್ರೆ ಕಷ್ಟ ಇದ್ದಂಥ ಜೀವನ ಇಲ್ಲಿ ಬರುತ್ತೆ. ಅಂದರೆ ಕಷ್ಟ ನಮ್ಮ ಅವಿಭಾಜ್ಯ ಅಂತ. ಆದರೆ ಆ ಕಷ್ಟಗಳು ಬಂದಾಗ ಕುಗ್ಗಿ ಹೋಗಬಾರದು. ದೇವರ ತಾಯಿಯಿಂದ ಪಾಠಗಳನ್ನು ಕಲಿತ್ಕೋಬೇಕು. ದೇವರ ತಾಯಿಯ ಜೀವನದಿಂದ ಆದರ್ಶವನ್ನು ನಮ್ಮ ಕಣ್ಮುಂದೆ ಪ್ರತಿನಿತ್ಯ ಇಟ್ಕೊಂಡು ನಾವು ಈ ರೀತಿಯಾಗಿ ಮಾಡಬೇಕು, ಬದುಕಬೇಕು ಅಂತ ನಾವು ಯೋಚನೆ ಮಾಡಬೇಕು. ಅಂತಿಮವಾಗಿ ಅವರು ಹೇಳ್ತಾರೆ, ರೋಮನಲ್ಲಿ ಬರೆದಂಥ ಪತ್ರ 5ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 3-4 ವಚನಗಳನ್ನು ಓದಿ. ಅಲ್ಲಿ ಪೌಲ ಹೇಳ್ತಾನೆ, ಕಷ್ಟ ಸಂಕಟಗಳು ಪ್ರತಿ ಮನುಷ್ಯನಿಗೆ ಬರ್ತವೆ. ಕಷ್ಟ ಸಂಕಟಗಳು ಬಂದಾಗ ನಾನು ಸಂತೋಷಿಸುತ್ತೇನೆ. ಯಾಕೆಂದರೆ ಕಷ್ಟ ಸಂಕಟಗಳು ಸಹನೆಯನ್ನು, ಸಹನೆಯು ಸದ್ಗುಣವನ್ನು, ಸದ್ಗುಣವು ನಂಬಿಕೆ ನಿರೀಕ್ಷೆಯನ್ನು ತಂದುಕೊಡ್ತವೆ. ನಾನು ಯಾವತ್ತೂ ಆಶಾಪಡಲಾರೆ. ಆತ್ಮೀಯ ಸಹೋದರಿಯರೇ, ಸಹೋದರರೇ, ನಮ್ಮ ಜೀವನದ ಪ್ರತಿ ಕ್ಷಣವನ್ನು ದೇವರಿಗೆ ಅರ್ಪಿಸೋಣ. ದೇವಮಾತೆಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ನಾವು ಸಂತೋಷಿಸಬೇಕು, ಪವಿತ್ರರಾಗಬೇಕು, ಪರಿಶುದ್ಧರಾಗಬೇಕು ಎಂದು ಆಶಿಸಿದ್ದಾರೆ. ಆ ತಾಯಿಯ ಆಶಯದಂತೆ ನಾವು ಉತ್ತಮವಾದಂಥ ಕ್ರಿಸ್ತಿಯ ಜೀವನವನ್ನು ನಡೆಸಿ ಬರುವೆಲ್ಲ ಸಂದರ್ಭಗಳಲ್ಲಿ ದೇವರಿಗೆ ಅರ್ಪಿಸುವರಾಗೋಣ. ಇದರ ಕಷ್ಟಗಳಿಗೂ ಕೂಡ ಸ್ಪಂದಿಸಿ ಪ್ರಾರ್ಥಿಸುವ